ನನ್ನ ಮಗಳು ಅನನ್ಯ ಭಟ್ ಕಾಣೆಯಾಗಿದ್ದಾಳೆ. ಆಕೆಯ ಅಸ್ಥಿಯನ್ನ ಹುಡುಕಿಕೊಡಿ. ಬ್ರಾಹ್ಮಣ ಸಂಪ್ರದಾಯದಂತೆ ಆಕೆಗೆ ವಿಧಿವಿಧಾನ ಮಾಡಬೇಕು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದು ಸುಜಾತಾ ಭಟ್ಟೆ. ಆದ್ರೀಗ SIT ಅಧಿಕಾರಿಗಳ ಮುಂದೆ ಗೋಗರೆದು ಕಂಪ್ಲೇಂಟ್ ವಾಪಸ್ ಪಡೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅನನ್ಯ ಭಟ್ ಮಿಸ್ಸಿಂಗ್ ಕಂಪ್ಲೇಂಟ್ ಬಿಗ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಕೇಸನ್ನ ಹಿಂಪಡೆಯೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಬೇಡ, ಆಗಲ್ಲ, ವಿಚಾರಣೆ ಎದುರಿಸಿ ಅಂತ ಹೇಳ್ತಾ SIT ಅಧಿಕಾರಿ ತಾವೇ ತೋಡಿದ ಖೆಡ್ಡಾದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ. ಇಳಿವಯಸ್ಸಿನ ಸುಜಾತಾ ಭಟ್ ಉಗುಳಂಗೂ ಇಲ್ಲ, ನುಂಗಂಗೂ ಇಲ್ಲ. ಇದು ಸುಜಾತಾ ಭಟ್ ಪರಿಸ್ಥಿತಿ. ಸತತ 3ನೇ ದಿನವೂ ಸುಜಾತಾ ಭಟ್ಗೆ SIT ಡ್ರಿಲ್ಲು. SIT ಇಂದ ಪ್ರಶ್ನೆಯ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ. ಸುಜಾತಾ ಭಟ್ ಮಾತ್ರ ಕಕ್ಕಾವಿಕ್ಕಿಯಾಗಿದ್ದಾರೆ. ನನ್ನನ್ನು ಬಿಟ್ಟು ಬಿಡಿ, ಕೇಸ್ ವಾಪಸ್ ಪಡೀತೇನೆ ಅಂತಿರುವ ಸುಜಾತಾ ಭಟ್ಟು ಬಟ್ಟೆ ಬಿಚ್ಚಿ ಸಮುದ್ರಕ್ಕಿಳಿದ ಮೇಲೆ ಚಳಿ ಅಂದ್ರಾಗುತ್ತಾ? ಹಾಗಿದ್ರೆ ದೂರು ನೀಡಿದ್ದೇಕೆ? ನಿಮ್ಮ ಹಿಂದೆ ಯಾರೆಲ್ಲ ಇದ್ದಾರೆ ಹೇಳಿ. ನಿಮ್ಮ ದೂರಿಗೆ ಪ್ರೇರಣೆ ಏನು? ನಿಮ್ಮ ಹೇಳಿಕೆಯಲ್ಲಿ ಸತ್ಯಾಂಶ ಇದೆಯಾ? ನಿಮ್ಮ ಆದಾಯ ಏನು? ಯಾರ ಆಶ್ರಯದಲ್ಲಿ ನೀವು ಇದ್ದೀರಿ, ಈವರೆಗೂ ಇದ್ರಿ? ಎಲ್ಲವನ್ನು ಕೂಡ ಕೇಳಲಾಗ್ತಾ ಇದೆ. ಹೀಗೆ ಸುಜಾತಾ ಭಟ್ಗೆ ನಾನಾ ಪ್ರಶ್ನೆಗಳನ್ನು ಕೇಳ್ತಾ ಇರುವಂಥ SIT ಅಧಿಕಾರಿಗಳು. ಅನನ್ಯ ಭಟ್ ಮಿಸ್ಸಿಂಗ್ ಕೇಸಿಗೆ ಈಗ ಬಿಗ್ ಟ್ವಿಸ್ಟ್ ಸಿಗುತ್ತೆ. 8 ವರ್ಷದಿಂದ ಅಲ್ಲಿ ವಾಸ ಇದ್ದಾರೆ. ಬೆಂಗಳೂರಿನ ಒಂದು ಪ್ರದೇಶದಲ್ಲಿ 8 ವರ್ಷಗಳಿಂದ ವಾಸ ಇದ್ದಾರಂತೆ. ಪಾರ್ಕ್ನಲ್ಲಿ ಜಾಗಿಂಗ್ ಮಾಡುವಂತಹ ನಾಗರಿಕರಿಗೆ ಜ್ಯೂಸ್ ಕೊಟ್ಟು ಜೀವನ ಸಾಗಿಸ್ತಾ ಇದ್ರು. ಸುಜಾತಾ ಭಟ್ ಬಾಡಿಗೆ ಮನೆನೋ ಸ್ವಂತ ಮನೆನೋ ಇನ್ನೂ ಒಂದು ಕ್ಲಾರಿಟಿ ಇಲ್ಲ. ಆದರೆ ಮನೆ ಅಗ್ರಿಮೆಂಟ್ ಪೇಪರಲ್ಲಿ ಬೇರೆ ಬೇರೆ ತರಹದಲ್ಲೆಲ್ಲ ಹೆಸರು ಉಲ್ಲೇಖ ಇದೆ. ಸೊ ಹಾಗಾಗಿ ಈ ವಯೋವೃದ್ಧೆ ಜ್ಯೂಸ್ ಮಾರ್ಕೊಂಡು ಬಿಸ್ನೆಸ್ ಮಾಡಿ ಜೀವನ ಸಾಗಿಸ್ತಾ ಇದ್ರು. ಅನನ್ಯ ಭಟ್ ಎನ್ನುವ ನನ್ನ ಮಗಳಿದ್ದಳು. ಆಕೆ ಕಣ್ಮರೆಯಾಗಿದ್ದಾಳೆ. ಆಕೆ ಜೀವಂತವಾಗಿದ್ದಾಳೋ ಸತ್ತು ಹೋಗಿದ್ದಾಳೋ ಗೊತ್ತಿಲ್ಲ. ನನಗೆ ನನ್ನ ಮಗಳ ಅಸ್ಥಿ ಪಂಜರ ಬೇಕು. ಅದಕ್ಕೆ ನಾನು ವಿಧಿವಿಧಾನ ಮಾಡಬೇಕು. ಕಂಪ್ಲೇಂಟ್ ಕೊಟ್ಟಿದ್ದೆ ಈ ಅಮ್ಮ. ಈಗ ಕಂಪ್ಲೇಂಟ್ ವಾಪಸ್ ಪಡ್ಕೋತೀನಿ ಅಂತ ಹೇಳ್ತಿರೋದು ಈ ಅಮ್ಮ. ಹಾಗಾದರೆ ಏನು ಈ ಕಂಪ್ಲೇಂಟ್ ಹಿಂದಿನ ಮರ್ಮ? ಈ ಕಂಪ್ಲೇಂಟ್ನ ಮರ್ಮ ಏನು? ಏಕಾಏಕಿ ಒಂದು ವಯೋವೃದ್ಧೆ ಓಡಾಡ್ಕೊಂಡು ಬರುತ್ತೆ, ಧರ್ಮಸ್ಥಳ ಪೊಲೀಸ್ ಠಾಣೆಯನ್ನು ಸುತ್ತಾಡುತ್ತೆ. ನನ್ನ ಮಗಳೊಬ್ಬಳು ಕಾಣೆಯಾಗಿದ್ದಾಳೆ, ಹುಡುಕಿ ಕೊಡಿ ಅನ್ನೋ ದೂರನ್ನು ದಾಖಲು ಮಾಡ್ತಾರೆ. ಅದಾದ ನಂತರ SIT ಅಧಿಕಾರಿಗಳು ತನಿಖೆ ಶುರು ಮಾಡ್ತಾರೆ. ಒಂದೊಂದಾಗಿ ಶೋಧ ಕಾರ್ಯಾಚರಣೆಯು ನಡೆಯುತ್ತೆ. ಪಾಯಿಂಟ್ ನಂಬರ್ 6ರಲ್ಲಿ ಅಸ್ಥಿಪಂಜರವೂ ಸಿಗುತ್ತೆ. ಸುಜಾತಾ ಭಟ್ ಮತ್ತಷ್ಟು ಆಕ್ಟಿವ್ ಆಗ್ತಾರೆ. ಕೊನೆಗೆ SIT ಅಧಿಕಾರಿಗಳು ವಿಚಾರಣೆಗೆ ನನ್ನನ್ನು ಕರೀಲಿ, ನಾನು ಸತ್ಯಾಂಶ ಹೇಳ್ತೀನಿ ಅಂತ ಹೇಳ್ತಾರೆ. ಅದಕ್ಕೂ ಮುಂಚಿತವಾಗಿ ಖಾಸಗಿ ಡಿಜಿಟಲ್ ವಾಹಿನಿಯ ಮುಂದೆ ನನಗೆ ಆ ತರಹದೊಂದು ಮಗಳೇ ಇರಲಿಲ್ಲ, ನನ್ನ ಬಾಯಿಂದ ಯಾರೋ ಹೇಳಿಸಿದ್ದಾರೆ ಅಂತಲೂ ಕೂಡ ಹೇಳ್ತಾರೆ. ಈ ಎಲ್ಲ ಡೆವಲಪ್ಮೆಂಟ್ಗಳ ಆದ ನಂತರವೂ ನಾನು ನಿನ್ನೆ ಹೇಳಿದ್ದು ಸುಳ್ಳು, ಈ ಕ್ಷಣ ಹೇಳ್ತಾ ಇರೋದು ನಿಜ ಅಂತ ಹೇಳುತ್ತೆ. ಒಟ್ಟಾರೆ ವಾರದ 7 ದಿನಗಳು 7 ತರಹದ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಕರ್ನಾಟಕದ ಏಕೈಕ ಮಹಿಳೆ ಅಂತ ಹೇಳಿದ್ರೆ ಅದು ಸುಜಾತಾ ಭಟ್ಟು. ಕೈಯಲ್ಲಿ ಕಡಲೆನೂ ಇಲ್ಲ, ಕಡಲೆ ತಿನ್ನೋದಕ್ಕೆ ಹಲ್ಲೂ ಇಲ್ಲ. ಈ ಪರಿಸ್ಥಿತಿಯಲ್ಲೂ ಹೇಳಿಕೆಗೇನು ಕಮ್ಮಿ ಇಲ್ಲ. ಅದರರ್ಥ ನಾನು ಪಾಪ ಆ ತಾಯಿಯ ವಯಸ್ಸನ್ನು ಅಥವಾ ಆಕೆಯ ಈಗಿನ ಪರಿಸ್ಥಿತಿಯನ್ನು ಅಪಹಾಸ್ಯ ಮಾಡ್ತಾ ಇಲ್ಲ. ಒಂದು ಸೂಕ್ಷ್ಮ ಪ್ರಕರಣದಲ್ಲಿ ಅಧಿಕಾರಿಗಳನ್ನು ದಿಕ್ಕು ತಪ್ಪಿಸೋದು ತಪ್ಪಲ್ವಾ? ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿ ಬರೋದು ತಪ್ಪಲ್ವಾ? ಈ ಪ್ರಕರಣ ನಾನಾ ತರಹದ ತಿರುವನ್ನು ಪಡೆದುಕೊಳ್ತಾ ಇದೆ. ಈ ವಯಸ್ಸಲ್ಲಿ ಆ ತಿರುವಿಗೆ ಮತ್ತೊಂದು ಯೂಟರ್ನ್ ಕೊಡೋ ಅವಶ್ಯಕತೆ ಈ ವಯೋವೃದ್ಧೆಗೆ ಇತ್ತ? ಆ ಮನೆಯಲ್ಲಿ ಒಬ್ಬಂಟಿಕೆ ವಾಸ ಮಾಡ್ತಿರೋದು, ಜೊತೆಗೊಂದು ನಾಯಿ ಇದೆ. ಯಾರೂ ಆಧಾರಕ್ಕಿಲ್ಲ. ನಾಳೆ ದಿನ ಹೆಚ್ಚು ಕಮ್ಮಿ ಆದರೆ ಯಾರ ಗತಿ? ಯಾರು ಉತ್ತರ ಕೊಡ್ತಾರೆ? SIT ಅಧಿಕಾರಿಗಳ ಮುಂದೆ ಒಂದು ಸ್ಟೇಟ್ಮೆಂಟು, ಆ ಸೌಜನ್ಯ ಪರ ಹೋರಾಟಗಾರರು ಮನೇಲಿ ಕೂತ್ಕೊಂಡು ಒಂದು ಸ್ಟೇಟ್ಮೆಂಟು,
ಆ ಸಾಕ್ಷಿದಾರ ಚಿನ್ನಯ್ಯನ ಮುಂದೆ ಒಂದು ಸ್ಟೇಟ್ಮೆಂಟು, ಟಿವಿ ಚಾನೆಲ್ಗಳು ಮುಂದೆ ಒಂದು ಸ್ಟೇಟ್ಮೆಂಟು, ಉತ್ತರಗಳು ಸಿಗದೇ ಇದ್ದಾಗ ಗುರ್ರ್ ಅನ್ನೋದು, ಹಳೆ ಕಾಲದ ಧಾರ್ಮಿಕ ಪ್ರವಚನದಂತೆ ರಿಪೋರ್ಟರ್ಗಳ ಜೊತೆ ಮಾತನಾಡೋದು. ಸೊ ಪಾಪ ಆ ವಯೋವೃದ್ಧೆಗೆ ಹಿಂದೆ ಹೋಗೋದಕ್ಕೂ ಭಯ ಆಗುತ್ತೆ ನಮ್ಗಳಿಗೆ ವರದಿ ಮಾಡೋದಕ್ಕೆ. ಕಾರಣ ಮಾನಸಿಕ ಸ್ಥಿತಿಮಿತಿ ಏನಾದರೂ ಕಳ್ಕೊಂಡ್ರೆ, ಆಕೆಯ ಮನಸ್ಸಿಗೇನಾದರೂ ಬೇರೆ ತರಹದ ಪ್ರಭಾವ ಬೀರಿದ್ರೆ ನಮಗೆ ಭಯ. ನಮಗೆ ಜನರಿಗೆ ಸತ್ಯಾಂಶಗಳನ್ನು ತಿಳಿಸಬೇಕು ಅನ್ನೋ ಒಂದು ಭರ. ಆ ಭರದಲ್ಲಿ ನಾವು ಈಕೆಯ ಹಿಂದೆ ಹೋದಾಗ ಬೇರೆ ಬೇರೆ ತರಹದಲ್ಲಿ ಮಾತನಾಡೋದು. ನಮಗೊಂದು ಭಯ ಅಂತ ಹೇಳಿದ್ರೆ ಮಾನಸಿಕ ಸ್ಥಿತಿಮಿತಿ ಅಥವಾ ಮಾನಸಿಕ ಸ್ಥಿಮಿತತೆಯನ್ನು ಕಳ್ಕೊಂಡ್ರೆ. ಸೊ ಒಟ್ಟಾರೆ ಅನನ್ಯ ಭಟ್ ಮಿಸ್ಸಿಂಗ್ ಕಂಪ್ಲೇಂಟಿಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಕೇಸ್ ವಾಪಸ್ ಪಡೆಯೋದಕ್ಕೆ ಸುಜಾತ ಭಟ್ ಮುಂದಾಗ್ತಾ ಇದ್ದಾರೆ. ಬೇಡ ಆಗಲ್ಲ, ವಿಚಾರಣೆ ಎದುರಿಸಿ ಅಂತ SIT ಅಧಿಕಾರಿಗಳು ಹೇಳ್ತಾ ಇದ್ದಾರಾ ಅನ್ನೋ ಪ್ರಶ್ನೆ. ತಾವೇ ತೋಡಿದ ಕೆಡ್ಡಾಗೆ ಬಿದ್ರ ಇಳಿವಯಸ್ಸಿನ ಸುಜಾತ ಭಟ್, ಉಗುಳಂಗೂ ಇಲ್ಲ ನುಂಗಂಗೂ ಇಲ್ಲ. ಇದು ಸುಜಾತ ಭಟ್ನ ಇತ್ತೀಚಿನ ಪರಿಸ್ಥಿತಿ. ಸತತ 3ನೇ ದಿನವೂ ಕೂಡ ಸುಜಾತ ಭಟ್ಗೆ SIT ಡ್ರಿಲ್ ಮಾಡ್ತಾ ಇದೆ. SITಯಿಂದ ಪ್ರಶ್ನೆಯ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ. ಸುಜಾತ ಭಟ್ ಕಕ್ಕಾಬಿಕ್ಕಿಯಾಗಿದ್ದಾರೆ. ನನ್ನನ್ನು ಬಿಟ್ಟು ಬಿಡಿ, ಕೇಸ್ ವಾಪಸ್ಸನ್ನು ಪಡಿತೀನಿ ಅಂತ ಹೇಳಿ ಸುಜಾತ ಭಟ್ ಹೇಳ್ಕೊಂಡಿದ್ದಾರಂತೆ. ಹಾಗಿದ್ರೆ ದೂರು ನೀಡಿದ್ದೇಕೆ, ನಿಮ್ಮ ಹಿಂದೆ ಯಾರೆಲ್ಲ ಇದ್ದಾರೆ ಅಂತ ಹೇಳಿ SIT ಅಧಿಕಾರಿಗಳು ಕೇಳಬಹುದು. ನಿಮ್ಮ ದೂರಿಗೆ ಪ್ರೇರಣೆ ಏನು, ನಿಮ್ಮ ಹೇಳಿಕೆಯಲ್ಲಿ ಸತ್ಯಾಂಶ ಇದೆಯಾ, ನಿಮ್ಮ ಆದಾಯ ಏನು, ಯಾರ ಆಶ್ರಯದಲ್ಲಿ ನೀವು ಇದ್ದೀರಿ, ಹೀಗೆ ಸುಜಾತ ಭಟ್ಗೆ ನಾನಾ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ. ಒಟ್ಟಾರೆ ಗೊಂದಲದ ಗೂಡಾಗಿದೆ ಸುಜಾತ ಭಟ್ ಪ್ರಕರಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.